ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ರಕ್ಷಣೆ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದ ನಟ ಕಮಲ್ ಹಾಸನ್ಗೆ ಕೋರ್ಟ್ ಶಾಕ್ ನೀಡಿದೆ. ಕರ್ನಾಟಕದಲ್ಲಿ ನಿಮ್ಮ ಚಿತ್ರ ಬಿಡುಗಡೆ ಯಾಕೆ ಮಾಡಬೇಕು ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸಿ ರಾಜಗೋಪಾಲಾಚಾರಿ ಇದೇ ರೀತಿ ಹೇಳಿಕೆ ನೀಡಿದ್ರು. ನಂತರ ಅವರು ಕ್ಷಮೆ ಯಾಚನೆ ಮಾಡಿದರು. ಆದರೆ ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳಲಾಗದಿದ್ದರೆ ಬಿಡಿ, ಕರ್ನಾಟಕದಲ್ಲಿ ನಿಮ್ಮ ಚಿತ್ರ ಬಿಡುಗಡೆ ಯಾಕೆ ಮಾಡಬೇಕು ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಕಮಲ್ ಹಾಸನ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ದಿಲೀಪ್ ಕುಮಾರ್, ನೀನು ನಮ್ಮ ಶಾಸಕರ ವಿರುದ್ಧ ಇನ್ನೊಂದು ಬಾರಿ ಸೋಲುವುದು ಗ್ಯಾರಂಟಿ. ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡಿ ತೇಜೋವಧೆ ಮಾಡಿರುವುದು ಸರಿಯಲ್ಲ. ಇದು ಹೀಗೆ ಮುಂದುವರೆದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ತೀವ್ರ ಕಿಡಿಕಾರಿದ್ದಾರೆ. ಗುಬ್ಬಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಕೈ ಕಾರ್ಯಕರ್ತರು ತಾಲೂಕು ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಆರ್ ಶ್ರೀನಿವಾಸ್ ಅವರು ಸತತವಾಗಿ 5 ಬಾರಿ ಶಾಸಕರಾಗಿದ್ದು ಅವರಿಗೆ ನೀರಾವರಿ ಹೋರಾಟದ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಹೆಚ್ಚಿನ ಮಾಹಿತಿ ಇದೆ. ರೈತರ ಪರವಾಗಿ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇದನ್ನು ಅರಿಯದ ಅವಿವೇಕಿ ದಿಲೀಪ್ ಕುಮಾರ್ ರಾಜಕೀಯ ದುರುದ್ದೇಶದಿಂದ ಹೇಮಾವತಿ ಹೋರಾಟ ಸಮಿತಿ ಹೆಸರಿನಲ್ಲಿ ರೈತರನ್ನ ಎತ್ತಿಕಟ್ಟುವ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೊರಟಿದ್ದಾರೆ. ಆದರೆ ಈಗ ಬಿಜೆಪಿಯಲ್ಲಿ ದಿಲೀಪ್ ಕುಮಾರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಮುಂಬರುವ ಚುನಾವಣೆಗೆ ಹೇಮಾವತಿ ಹೋರಾಟ ಸಮಿತಿಯನ್ನ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಇನ್ನು ಮಾಗಡಿ ಭಾಗಕ್ಕೆ ಗುಬ್ಬಿಯಿಂದ ನೀರು ತೆಗೆದುಕೊಂಡು ಹೋಗಲು ನಮ್ಮ ವಿರೋಧವೂ ಸಹ ಇದ್ದು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿಯೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ವಿರೋಧಿ ಹೋರಾಟ. ಈ ಸಂಬಂಧ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ವಾಸಣ್ಣ ಅಭಿಮಾನಿಗಳು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಕಟ್ಟಿಕೊಂಡು ಬರುತ್ತೇವೆ. ದಿಲೀಪ್ ಕುಮಾರ್, ನೀವು ಕೂಡ ನಿಮ್ಮ ದಿಲೀಪ್ ಅಭಿಮಾನಿಗಳ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಕಟ್ಟಿಕೊಂಡು ಬನ್ನಿ. ಯಾರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರನ್ನ ಕರೆತರುತ್ತಾರೆ ಎಂದು ಗೊತ್ತಾಗುತ್ತದೆ ಎಂದು ನೇರ ಸವಾಲು ಎಸೆದರು. ನೀವು ಎನ್ಡಿಎ ಪಕ್ಷದ ಭಾಗವಾಗಿದ್ದೀರಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಳಿ ಹೇಳಿ ಈ ಯೋಜನೆಯನ್ನ ತಡೆ ಹಿಡಿಯಲು ಸಾಧ್ಯವಾಗುವುದಿಲ್ಲವೇ ಎಂದು ವಾಗ್ದಾಳಿ ನಡೆಸಿದರು. ಈ ವೇಳೆ ಬಿದ್ರೆ ಯತೀಶ್ ಮಾತನಾಡಿ, ದಿಲೀಪಣ್ಣ, ನಿಮಗೆ ಯಾವ ಕೆರೆಯ ತೂಪುಗಳು ಎಲ್ಲಿವೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಶಾಸಕರಿಗೆ ಗೊತ್ತು. ನೀನು ರೈತರನ್ನ ಬಂಡವಾಳವಾಗಿ ಇಟ್ಟುಕೊಂಡು ಈ ರೀತಿ ಮಾಡಬೇಡ. ನಿನಗೆ ಈಗಾಗಲೇ ನಾವು 2-3 ಬಾರಿ ಬಳೆ ತೊಡಿಸಿದ್ದೀವಿ. ಇನ್ಮೇಲೆ ಸೀರೆ ಉಡಿಸಬೇಕಾಗುತ್ತದೆ. ನಮ್ಮ ಶಾಸಕರ ವಿರುದ್ಧ ಇನ್ನೊಂದು ಬಾರಿ ಏನಾದರೂ ಮಾತಾಡಿದ್ದೆ ಆದರೆ ಮುಂದೆ ನೀನು ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಗುರು, ರೇಣುಕಾರಾಧ್ಯ, ತಾತಯ್ಯ, ವೆಂಕಟೇಶ್, ಮಂಜುನಾಥ್, ಸಚಿನ್, ಮಧು, ವಾಸು, ಇಮ್ರಾನ್ ಮುಂತಾದ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಹೋರಾಟ ಸಮಿತಿಯ ಒಬ್ಬ ಸದಸ್ಯನು ಆ ಹೋರಾಟ ಸಮಿತಿಲಿ ಇಲ್ಲವೋ ಗೊತ್ತಿಲ್ಲ. ಅವನು ಯಾರು ಅಂತ ಗೊತ್ತಿಲ್ಲ. ಅವನು ಒಂದೇ ಒಂದು ಮಾತಾಡ್ದ. ಅವನಿಗೊಂದು ಪ್ರಶ್ನೆ ಕೇಳ್ತೀನಿ. ದಿಲೀಪ ಅನ್ನೋ ಮುಖಂಡನಿಗೆ, ಬಿಜೆಪಿ ಮುಖಂಡ ಏನಲ್ಲ, ಆ ಮುಖಂಡನಿಗೆ ಒಂದು ದಿಲೀಪ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. 2 ಮಾತಷ್ಟೇ. ನಾನು ಎಸ್ಆರ್ ಶ್ರೀನಿವಾಸ್ ವಾಸಣ್ಣ ಅಭಿಮಾನಿ ಬಳಗ ನೀರಾವರಿ ಹೋರಾಟಗಾರರ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ವೇದಿಕೆ ರೆಡಿ ಮಾಡ್ಕೊಂಡು ನಾನು ಹೋರಾಟಕ್ಕೆ ಬರ್ತೀನಿ. ನಾನು ಜನ ಕರ್ಕೊಂಬರ್ತೀನಿ. ನೀನು ಬಿಜೆಪಿ ಹೊರತುಪಡಿಸಿ ದಿಲೀಪ್ ಕುಮಾರ್ ಅಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ಅಭಿಮಾನಿ ಬಳಗ ಕಟ್ಕೊಂಡು ನೀನು ಹೋರಾಟಕ್ಕೆ ಬಾ. ನಿನ್ನ ಕೆಪಾಸಿಟಿ ನಿನ್ಗೆ ಅಲ್ಲಿ ಗೊತ್ತಾಗುತ್ತೆ. ನಿಂದೆ ಎಷ್ಟು ಜನ ಬರ್ತಾರೆ. ಎಸ್ಆರ್ ಶ್ರೀನಿವಾಸ್ ಕರ್ಕೊಂಬರಲ್ಲ ನಾವು ಹೋರಾಟಕ್ಕೆ, ಅವು ಹೆಸರು ಇಟ್ಕೊಂಬರ್ತೀವಿ. ನೀನು ಹೆಸರಿಟ್ಕೊಂಡು ನಿನ್ನ ಅಭಿಮಾನಿಗಳನ್ನ ಕರ್ಕೊಂಡು ಅಲ್ಲಿಗೆ ಬಾ. ನಾವು ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ. ಕ್ಯಾನಲ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ತೀವಿ. ನಾನು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದರೂ ಪರವಾಗಿಲ್ಲ, ಕಿತ್ತಾಕಿದ್ರೂ ಪರವಾಗಿಲ್ಲ, ಹೋರಾಟ ಮಾಡ್ತೀವಿ. ನಿನಗೆ ಬರೋದಕ್ಕೆ ತಾಕತ್ತಿದೆಯಾ, ದಮ್ಮಿದೆಯಾ? ಅವತ್ತು ಹೋರಾಟ ಮಾಡು. ಅವತ್ತು ಶಾಸಕರ ಬಗ್ಗೆ ನೀನು ಏನಾರ ಮಾತಾಡು. ನಾನು ಮಾತಾಡ್ತೀನಿ, ನೀನು ಮಾತಾಡೋಣ. ಅದೊಂದು ಸ್ಪರ್ಧೆ ಏರ್ಪಡಿಸ್ಬಿಡೋಣ. ನಿನಗಾಗುತ್ತಾ ಅಂತ ಹೇಳ್ಬಿಟ್ಟು ಪತ್ರಿಕೆ ನಾವು ತಾಲೂಕಿನಲ್ಲಿ ಎಲ್ಲ ಪಕ್ಷಾತೀತವಾಗಿ ಅದಕ್ಕೆಲ್ಲರೂ ಸಹಮತ ಇದೆ. ನಮಗೂ ನೀರು ಬೇಕಾಗಿದೆ. ನಮಗೆ ನೀರು ನಮ್ಮ ಮನೆಗೆ ಒಂದು ಹೀಗೆ ನೀರಿದ್ದರೆ ಬೇರೆಯವರಿಗೆ ಕೊಡ್ಬೋದು. ನಮಗೆ ನೀರಿಲ್ಲ ಅಂದರೆ ಯಾರಿಗೂ ಕೊಡೋಕ್ಕಲ್ಲ. ಈಗ ಹಾಸನಿಂದ ನೀರು ಬಂದಿದ್ದು ತುಮಕೂರು ಜಿಲ್ಲೆಗೆ. ಅವಾಗಲೂ ನಾವು ಹೋರಾಟ ಮಾಡಿ ನೀರು ತಗೊಂಡಿದ್ದೀವಿ. ನಮಗೆ ಇವತ್ತು ನಾವೇನು ನಮ್ಮ ತಾಲೂಕಿಂದ ಬಿಟ್ಕೊಡ್ಬೇಕು, ನಮ್ಮ ಶಾಸಕರಿಲ್ಲ, ಎಲ್ಲ ಪಕ್ಷಾತೀತವಾಗಿದ್ದೀವಿ. ಅದು ಬಿಟ್ಬಿಟ್ಟು ನೀನು ಪಕ್ಷಾತೀತವಾಗಿ ನೀರ್ದು ರಾಜಕಾರಣಕ್ಕೋಸ್ಕರ ಒಂದು ಯಾವುದೋ ನೀರಿನ ತಗೊಂಡ್ಬಿಟ್ಟು ನೀನು ಅಣ್ಣ
ಏನು ಹೊಡೆದಿದ್ದು ಬಿಟ್ಟಿದ್ದೆ. ಈಗ ಆಗಲು ಹೊಡೆದು ಬಿಟ್ಟಿದ್ದಾತು. ಈಗ ಆಗಲು ಹೊಡೆದು ಬಿಟ್ಬಿಟ್ಟು ಅಲೆ ಮಿನಿಸ್ಟ್ರ್ ಹೋದ್ರು, ಸರ್ಕಾರ ಹೋದ್ರು, ಆಗಲು ಹೊಡೆದು ತಿರುಗಿದ್ದು ಅಣ್ಣ ರೌಂಡ್ ಹೊಡೆದಿದ್ದು. ಈಗ ಅಣ್ಣ ಈಗ ಈ ಕಡೆ ಕಿಡ್ಕೊಂಡಿದ್ಯಲ್ಲ ಅಣ್ಣ. ನೀನು ಏನು ರಾಜಕಾರಣ ಮಾಡ್ತಿದ್ಯೋ ರೈತರ ಪರ ಹೋರಾಟ ಮಾಡ್ತಿದ್ಯೋ? ಕಳ್ತನ ಮಾಡಿದೆ ನಮ್ಮ ತಾಲೂಕ. ಯಾವಾಗ ಕಳ್ತನ ಮಾಡಿ ಬೇರೆ ರಾಜ್ಯಕ್ಕೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಕಳ್ತನ ಮಾಡಿದೆ. ಈಗಲೂ ಅಣ್ಣ ಏನಾರ ಕಮಿಷನ್ ಏನಾರ ಬಂದಿದ್ರೆ ಇದನ್ನ ಕೇಳಕ್ ಗೊತ್ತಿರಲಿಲ್ಲ. ಇದು ರಾಜಕಾರಣ ಬಂಡವಾಳನಾರ ಮಾಡ್ಕೊಳ್ಳೋಣ ಅಂತ ಬಂದಿದ್ಯಾ ಅಣ್ಣ ನೀನು. ನೀನು ಏನಾರ ಹೋರಾಟ ಇದ್ರೆ ನಾವು ಹೋರಾಟ ನಮ್ಮೂರಿನ ಜನ ಬಂದವ್ರಿ, ನಾವು ಎಲ್ಲ ಹೋರಾಟಕ್ಕೆಲ್ಲ ಬಂದಿದ್ದೀವಿ. ನಾವು ಯಾಕೆ ಬರೋಕ್ಕಾಗಲ್ಲ ಅಂದರೆ ನಮ್ಮ ಪಕ್ಷದಲ್ಲಿದ್ದೀವಿ, ನಮ್ಮ ಶಾಸಕರಿದ್ದಾರೆ, ಮಾಜಿ ಸಚಿವರು. ಈಗ ನಾವೊಂದು ಪಕ್ಷದಲ್ಲಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಕೆಟ್ಟ ಅಗೌರವ ಬಂದಿದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟು ಸರಿ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಎಷ್ಟು ಲೆಟರ್ ಹಾಕವ್ರೆ. ಅವ್ರು ಏನು ಮಾಡ್ತಾರೆ, ಜನ ಇಟ್ಕೊಂಡು ರೈತರು ಇಟ್ಕೊಂಡು ಬರಲ್ಲ, ವಾಸಣ್ಣ ನೇರ ಹೋಗಿರ್ತಾರೆ. ಈ ಥರ ಈ ಸಣ್ಣ ಸಿಲ್ಲಿಗಳು ಥರ ಕೈ ಬಳೆ ತೊಳ್ಕೊಳ್ಳೋದು ಅವ್ರ ಮನೆ. ನೀನು ಇನ್ನೊಬ್ರು ಮನೆಗೆ ಹೋಗಿ ಬಚ್ಚ ಕೆರೆದು ಇನ್ನೊಬ್ರು ಬಕೆಟ್ ಹಿಡಿದು ರಾಜಕಾರಣ ಮಾಡ್ತಾ ಇದ್ಯಾ? ನಮಗೆ ಜನನೇ ಆರಿಸಿ ವಾಸಣ್ಣ ರಾಜಕಾರಣ ಮಾಡ್ತಾ ಇರೋದು. ಜನ ಪ್ರೀತಿ ಅಭಿಮಾನದಿಂದ ಸರಿ ಯಾರು ಹುಡುಗಾಟ ಅನ್ರಿ ಅಂತ ಎಂತೆಂಥ ಮಹಾನ್ ನಾಯಕರುಗಳೇ ಸೋತವ್ರೆ. ಈಗ ಮಾಜಿ ಸಿ ಎಂಗಳು ಸೋತವ್ರೆ, ಎಂತೆಂಥವ್ರು ಸೋತವ್ರೆ. ಅಂಥವ್ರಿಗೆ ಇಡೀ 224 ಕ್ಷೇತ್ರದಲ್ಲಿ ಮಾದರಿ ನಮ್ಮ ಶಾಸಕರು. ಅವರು ನೀರ್ಗಂಟಿ ರೈತ ಹೊಲ ಉಳ್ತಾರೆ. ಇವತ್ತು ಅವ್ರು ಪಾಠ ಮಾಡಿರೋದು ನೋಡ್ರಿ. ಅವ್ರಿಗೆ ರೈತ ಅನ್ನೋದು ಎಂಥ ಪಟ್ಟ ಅಧಿಕಾರ. ಇವತ್ತು ಗುಬ್ಬಿ ತಾಲೂಕಿಗೆ ಗೊತ್ತಿರುವಂಥ ವಿಚಾರ. ಮೊನ್ನೆ 31ನೇ ತಾರೀಕು ಶನಿವಾರ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಹೋರಾಟ ಸಮಿತಿ ಅಂತ ಹೇಳ್ಬಿಟ್ಟು ಏನು ಎಕ್ಸ್ಪ್ರೆಸ್ ಲೈನು ಕಾಮಗಾರಿ ಹೋಗಿದೆ, ಆ ಸ್ಥಳಕ್ಕೆ ಹೋಗಿ ಮುತ್ತಿಗೆ ಹಾಕಿ ನಾವು ಕಾಮಗಾರಿಯನ್ನು ನಿಲ್ಲಿಸ್ತೇವೆ ಅಂತೇಳಿ ಒಂದು ವೇದಿಕೆ ಮಾಡಿಕೊಂಡು ನಮ್ಮ ಹೋರಾಟ ಸಮಿತಿಯವರು ಹೋರಾಟ ಮಾಡ್ತಿದ್ರು. ಆ ಹೋರಾಟಗಾರರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖೇನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೋರಾಟ ಮಾಡ್ತಾ ಇರೋದು ನಮ್ಮ ಜಿಲ್ಲೆಯ ನೀರಿಗೋಸ್ಕರ, ನಮ್ಮ ನೀರಿಗೋಸ್ಕರ. ನಮ್ಮ ನೀರು ನಮ್ಮ ಹಕ್ಕು ಸ್ಲೋಗನ್ನು ಚೆನ್ನಾಗಿದೆ, ಓಕೆ. ಆದರೆ ಮಾಡಬೇಕು, ನೀವು ದಯವಿಟ್ಟು ಕೂಡಲೇ ಮಾಡಬೇಕು. ಮಾಡೋದೆಲ್ಲ ಮಾಡಿಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರ ಅಣ್ಣ. ಇವತ್ತು ತುಮಕೂರು ಜಿಲ್ಲೆ ರಾಮನಗರ ಜಿಲ್ಲೆಗೆ ತಂದಿಕ್ಕವ್ರೆ. ಅದನ್ನ ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಕುಮಾರಣ್ಣನ ಯಾಕೆ ಕೇಳಿಲ್ಲ? ನಿಮ್ಮದೇ ಸರ್ಕಾರ ಇತ್ತಲ್ಲ 2018ರಲ್ಲಿ. ನೀವು ಆ ಮೈತ್ರಿ ಪಕ್ಷದ ಪಾಲ್ದಾರಾಗಿದ್ದೀರಲ್ಲ, ಈಗ ಕೇಳಿ ನಿಮ್ಮ ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಿಗೆ ಕೇಳ್ಬೋದಿತ್ತಲ್ವಾ? ಅದನ್ನು ಬಿಟ್ಬಿಟ್ಟು ನೆಲ ಸಾರಿಸ್ತಿದ್ರು, ಬೀಳಿಸಿ ಎತ್ತಿದ್ರು. ನಿನಗೆ ಯಾಕೆ ವೈಯಕ್ತಿಕ ಜೀವನ? ನಿನ್ನ ವೈಯಕ್ತಿಕ ಜೀವನ ತಗೊಂಬೇಕಾದ್ರೆ ನಮ್ಮ ಪಡಿಯಾಲ ಮಾದೇವಣ್ಣನ ಹತ್ರ ಐತೆ, ಆ ರೆಕಾರ್ಡೆಲ್ಲ ಐತೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಮಾದೇವಣ್ಣನ ಹತ್ರ ಆ ರೆಕಾರ್ಡೆಲ್ಲ ಐತೆ. ನಿನ್ನ ವೈಯಕ್ತಿಕ ಜೀವನಕ್ಕೆ ನಾವು ಬರಲ್ಲ. ನಿನ್ನ ವೈಯಕ್ತಿಕ ಜೀವನಕ್ಕೆ ನಾವೇನಾರ ಬಂದರೆ ನಿನ್ನ ಕುಟುಂಬದಲ್ಲಿ ಒಂದೊಂದು ಎದ್ದ ಆಗುತ್ತೆ ದಿಲೀಪಣ್ಣ. ಬೇಡ ಇದೆಲ್ಲ, ನೀನು ಹೋರಾಟ ಮಾಡು, ನಾವು ನಿಮಗೆ ಬೆಂಬಲ ಕೊಡ್ತೀವಿ. ಕರಿ ನಮ್ಮನ್ನು ಎಂತ ಕರೆದಿದ್ಯಾ ನೀನು ಶಾಸಕ? ನನ್ನ ನೇತೃತ್ವದಲ್ಲಿ ವಾಸಣ್ಣ ಸ್ಟ್ರೈಕ್ ಮಾಡ್ತಾ ಇದ್ದೀನಿ, ನಾವು ನೀರು ಕೊಡೋದು ಬೇಡ, ನಮ್ಮ ಜನ ಕಮ್ಮಿ ಆಗುತ್ತೆ ಅಂತ. ನಾವು ಈ ನೀರಾವರಿ ಬಗ್ಗೆ ಶಾಸಕರು ಹೇಳಿದ್ದಾರೆ, ನಮ್ಮ ಚಿಕ್ಕರಂಗೇಗೌಡರು ಹೇಳಿದ್ರು, ನಿನ್ನೆಯಿಂದ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಶಾಸಕರು. ಯಾವುದೇ ಕಾರಣಕ್ಕೂ ನಾವು ನಮಗಿರೋ ಪಾಲಿನ ನೀರನ್ನು ನಿಮಗೆ ಕೊಡಲ್ಲ. ನಿಮ್ಗೇನು 3 TMC ಅಲೋಕೇಶನ್ ಆಗಿದೆ ಅದನ್ನು ಬುಗುಡ್ನಳ್ಳಿ ಮುಖೇನ ನೀವು ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅಂತ ಹೇಳಿದ್ದಾರೆ. ಒಬ್ಬ ಕಾಂಗ್ರೆಸ್ ಪಕ್ಷದ, ಅದು ಸರ್ಕಾರ ಇರುವಂಥ ಸರ್ಕಾರದಲ್ಲಿ ಇದ್ಕೊಂಡು ಒಬ್ಬ. ಇನ್ನೊಂದು, ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಶಾಸಕರು ನೆಲ ಸಾರಿಸ್ತಿದ್ರು. ಅವ್ರಿಗೆ ಗುಬ್ಬಿ ತಾಲೂಕಿನ ಜನನ ಓಟ್ ಹಾಕಿದಂಥ ಜನನ ಅಡ ಇಟ್ಬಿಟ್ಟಿದ್ದಾರೆ ಅಂತ ಕೇಳ್ತೀಯಲ್ವಾ? ನೀನು ಮೈತ್ರಿ ಪಕ್ಷದಲ್ಲಿ ಇದ್ದಾನೆ, NDA ಪಕ್ಷದ ಲೀಡರ್ ತಾನೆ. ನೀನು ಕೊಚ್ಕಂತೀಯ ತಾನೆ, ನಾನು NDA ಪಕ್ಷದ ಮೈತ್ರಿಕೂಟದ ಒಬ್ಬ ಲೀಡರ್ ಅಂತ ಹೇಳ್ತಿದ್ದಾನೆ. ನಿನಗೆ ದಮ್ಮಿದ್ರೆ ನಿಮ್ಮ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸು. ನಿನಗೆ ತಾಕತ್ತೈತೆ ದಿಲೀಪ ಅಂತ ಒಪ್ಕೊಂತೀನಿ. ಅವಾಗ ಒಂದೇ ಒಂದು ಸ್ಟೇಟ್ಮೆಂಟ್, ನಾನು CM ಆಗಿದ್ದಾಗ ಎಕ್ಸ್ಪ್ರೆಸ್ ಕೆನಾಲ್ನನ್ನು ಮಾಗಡಿ, ಕುಣಿಗಲ್ಲು, ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿಗೆ ಶ್ರೀರಂಗ ಏತ ನೀರಾವರಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಾನು ಕುಡಿಯೋಕ್ಕೋಸ್ಕರ ನೀರನ್ನ ಅಪ್ರೂವಲ್ ಮಾಡಿದ್ದೆ ಆ ಪ್ರಾಜೆಕ್ಟನ್ನು. ನಾನು ಈಗ ಹೇಳ್ತಾ ಇದ್ದೀನಿ, ಈ ಬೇಡ, ನನ್ನಿಂದ ಇದು ಗೊಂದಲ ಇದೆ. ಕುಮಾರಣ್ಣಂಗೆ ಹೇಳೋದು ನಾನು, ದಿಲೀಪ್ ಮುಖ್ಯನ ಕುಮಾರಣ್ಣಂಗೆ ಹೇಳೋದು, ನನ್ನಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ನಾನು ಈ ಕೇಂದ್ರದ ಮಂತ್ರಿ ಆಗಿದ್ದೀನಿ. ತುಮಕೂರು ಜಿಲ್ಲೆಯವರು ನಮ್ಮವರೇ, ರಾಮನಗರ ಜಿಲ್ಲೆಯವರು ನಮ್ಮವರೇ. ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಮನುಷ್ಯ. ನಾನಿವತ್ತು ಹೇಳ್ತಾ ಇದ್ದೀನಿ ಪತ್ರಿಕೆ ಮುಖೇನ, ಆ ಪ್ರಾಜೆಕ್ಟನ್ನು ರದ್ದು ಮಾಡಿ, ಎಲ್ಲ ರೈತರು ಸುಖವಾಗಿರಲಿ. ಅವತ್ತು ನಾವು
ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲು ಸಿದ್ಧ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಮ್ಮ ಗೃಹ ಕಚೇರಿಯಲ್ಲಿ ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೇಮಾವತಿ ನದಿ ನೀರು ನಾಲೆಯಿಂದ ತಾಲೂಕಿನ 80ರಷ್ಟು ಕೆರೆಗಳಿಗೆ ನೀರು ಹರಿಸುವ ಕೆಲಸ ಮಾಡುತ್ತಿದ್ದೇವೆ. ಕೆನಾಲ್ನಲ್ಲಿ ಅಡ್ಡಗಟ್ಟಿರುವ ಮಣ್ಣನ್ನು ತೆಗೆಯುವ ಕಾಮಗಾರಿ ಈಗಾಗಲೇ ನಡೆಯುತ್ತಿದೆ. ಕೆಲವೇ ದಿನದಲ್ಲಿ ನೀರು ಹರಿಸುವುದು ಗ್ಯಾರಂಟಿ ಎಂದರು. ತಾಲೂಕಿನಲ್ಲಿ ಹೇಮಾವತಿ ನಾಲೆಗೆ ಹೋಗಿರುವ ಭೂಮಿ ಹಣ ಸಂದಾಯ ಮಾಡುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪೂರ್ಣ ಪ್ರಮಾಣವನ್ನು ವಿನಿಯೋಗ ಆಗುವವರೆಗೂ ಭೂ ಸ್ವಾಧೀನಕ್ಕೆ ಬಿಡುವುದಿಲ್ಲ ಎಂದ ರೈತರಿಗೆ ವಾರದೊಳಗೆ ಹಣ ಬಿಡುಗಡೆ ಮಾಡಲು ತಯಾರಿ ನಡೆಸಿದ್ದೇವೆ ಎಂದು ಶಾಸಕ ಸಿಬಿ ಸುರೇಶ್ ತಿಳಿಸಿದರು. ಈ ಸಮಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ ಬಾಬು ಅವರು, ಲಿಂಕ್ ಕೆನಾಲ್ನ ಗಲಾಟೆ ಜಿಲ್ಲೆಯಾದ್ಯಂತ ತೀವ್ರ ಮಟ್ಟಕ್ಕೆ ಹೋಗುತ್ತಿದ್ದು, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಲ್ಲ ಎಂದು, ಇದು ನಾಚಿಕೆಗೇಡಿನ ವಿಷಯ ಎಂದು ಹೇಳಿದರು. ಎಲ್ಲರಿಗೂ ಕೂಡ ದಾಖಲೆಗಳನ್ನ ಪಡ್ಕೊಂಡು ಅವ್ರಿಗೆಲ್ಲ ಅವಾರ್ಡ್ ಮಾಡಿಸಿ ಎಲ್ಲ ಯೋಜನೆ, ಈಗ ನವಲೆ ಕೆರೆಗೆ ನೀರು ಹೋಗಬೇಕು, ಈ ಕಡೆ ಕಂದಕೆರೆ ಭಾಗಕ್ಕೆ ಹೋಗಬೇಕು, ಇದ್ರ ಮುಖಾಂತರ ಮತ್ತು ಆಲ್ಕುರ್ಕೆ ಬ್ರಾಂಚ್ ಕೆನಾಲ್ಗೆ ಹೋಗಬೇಕು, ಇದೆಲ್ಲದನ್ನು ಕೂಡ ಮಾಡ್ತಿದ್ದೆ. ಆಲ್ಕುರ್ಕೆ ಬ್ರಾಂಚ್ ಕೆನಾಲಲ್ಲಿ ಒಂದು ಸ್ವಲ್ಪ ಫಾರೆಸ್ಟ್ ಇಶ್ಯೂ ಇದೆ. ಈ ಥರ ಇದೆಲ್ಲದಕ್ಕೂ ಕೂಡ ನಾವು ಗಮನ ಹರಿಸಿದ್ದೀವಿ. ಖಂಡಿತ ಈ ಸಲ ನೀರು ಬಂದಾಗ ಇವರೇನಾರು ಯಾವ್ರನ್ನವರು ಅಗಸರಳ್ಳಿ ಕಡೆಯಿಂದ ಈ ಮುಂದೆ ತಿರುಗಿನಲ್ಲಿ ಬಾರದವರು ಒಂದು ಸ್ವಲ್ಪ ರೈತರು ಸಹಕರಿಸಿದ್ರೆ ಖಂಡಿತ ಈ ಸಲ ನೀರು ಎಲ್ಲ ಕಡೆನೂ ಹರಿಸ್ಬೋದು. ಆದರೆ ಬಟ್ ಕೆಲವರು ಅವಾರ್ಡ್ ಆದ್ಮೇಲೆ ಕೊಡ್ತೀನಿ ಅಂತಂದರೆ ಹಾಗಾಗಿ ಸ್ವಲ್ಪ ವಿಳಂಬ ಆಗುತ್ತೆ. ಸಿಪುರ ಇರ್ಬೋದು, ಗೋಡೆಕೆರೆ, ನಡುನಳ್ಳಿ ಕೆರೆ ಇರ್ಬೋದು, ಮತ್ತು ಈ ಭಾಗಕ್ಕೆ ಶಾಸ್ತ್ರಿ ಪೆಮ್ಮದಹಳ್ಳಿ ಕೆರೆ, ಶೆಟ್ಟಿಕೆರೆ ಮತ್ತು ತಿಮ್ಲಾಪುರದ ಕೆರೆವರೆಗೂ ಈಗಾಗಲೇ 2-3-4 ವರ್ಷದಿಂದ ನೀರು ಹೋಗ್ತಾ ಇದೆ. ಮತ್ತು ಈಗ ಒಂದು ದೆಬ್ಬೆಘಟ್ಟದ ಕಡೆ ಏನು ಅಗಸರಳ್ಳಿ ಮುಖಾಂತರ ದೆಬ್ಬೆಘಟ್ಟಕ್ಕೆ ಬಂದು ದೆಬ್ಬೆಘಟ್ಟದಿಂದ ಏನು ಡೈವರ್ಷನ್ಸ್ ಇದೆ, ಒಂದು ನವಲೆ ಕೆರೆಗಿರ್ಬೋದು, ಇನ್ನೊಂದು ಚಿಕ್ಕನಾಯಕನಹಳ್ಳಿ ಮುಖಾಂತರ ಕಂದಕೆರೆ ಭಾಗಕ್ಕಿರ್ಬೋದು, ಇವಕ್ಕೆ ಇಷ್ಟು ವರ್ಷ ಆದರೂ ಯಾರೂ ಕೂಡ ಅದ್ರ ಬಗ್ಗೆ ಕೈ ಎತ್ಕೊಂಡಿರಲಿಲ್ಲ. ಯಾವುದೇ ಒಂದು ರೀತಿಯಲ್ಲೂ ಕೂಡ ಅಲ್ಲಿ ಪ್ರೋಸೆಸ್ ಆಗಿಲ್ಲ. ಇಲಾಖೆ ಅಧಿಕಾರಿಗಳು ಏನು ಮಲ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಈಗ 5-6 ವರ್ಷಗಳಿಂದ ನಾವು ಬಂದಮೇಲೆ ಸತತವಾಗಿ ಪ್ರಯತ್ನ ಮಾಡಿ ಈಗ ನಮ್ಮಲ್ಲಿ ಆಲ್ಕುರ್ಕೆ ಬ್ರಾಂಚ್ ಕೆನಾಲ್ಗೆ 79 ಎಕರೆ ಜಮೀನು ಬೇಕು. ಅದರಲ್ಲಿ 32 ಎಕರೆ ಈಗಾಗಲೇ ಅವಾರ್ಡ್ ಆಗಿದೆ, 43 ಎಕರೆ ಅವಾರ್ಡ್ ಆಗಬೇಕು. ಯಾವ್ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಕೂಡ ತಮಗೆ ಮಾಹಿತಿ ಕೊಟ್ಟಿದ್ದೇನೆ. ಮತ್ತು ಚಿಕ್ಕನಾಯಕನಹಳ್ಳಿ ಬ್ರಾಂಚ್ ಕೆನಾಲ್ಗೂ ಕೂಡ 168 ಎಕರೆ ಜಮೀನು ಇದನ್ನು ಭೂ ಇದಾಗಬೇಕು. ಅವರು ಕೂಡ ಇಲ್ಲ ನಾನು ಕೊಡಿಸ್ತೇನೆ ನಾಳೆ ನಾಡಿದ್ರಲ್ಲಿ ಅಂತಕ್ಕಂಥ ಭರವಸೆ ಕೊಟ್ಟಿರೋದ್ರಿಂದ ಖಂಡಿತ ಸೋಮವಾರ ಅವ್ರಿಗೆಲ್ಲ ಕೂಡ ಅವರ ಒಂದು ಹಣವನ್ನು ಅವ್ರ ಖಾತೆಗೆ ಜಮಾ ಮಾಡಿಸ್ತಕ್ಕಂಥ ಕೆಲಸ, ಅವ್ರಿಗೆ ಆದೇಶ ಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾವು ಕೆಲವಾರು ಜನ ರೈತರನ್ನ ಸಾಕಷ್ಟು ಬಾರಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. 3-4 ಬಾರಿ ನಾವು ರೈತರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ನಮ್ದು ಅವಾರ್ಡ್ ಆಗಲಿ ಆಮೇಲೆ ಬಿಟ್ಕೊಡ್ತೀವಿ ಅಂತ. ಒಂದು ಯೋಜನೆ ಅನುಷ್ಠಾನಕ್ಕೆ ಆಗಬೇಕು ಅಂದರೆ ಅವರೆಲ್ಲರೂ ಕೂಡ ನಿಸ್ವಾರ್ಥವಾಗಿ ಅವರು ಆಲೋಚನೆ ಮಾಡಿ ಕೊಟ್ಟರೆ ಸೂಕ್ತ. ಬಟ್ ನಾವು ಅವ್ರ ಮನಸೊಲಿಸಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇದ್ದಾಗಲಿ ಇಂಥ ಯೋಜನೆಗಳು ಸರ್ಕಾರದಿಂದ ಅನುಷ್ಠಾನಕ್ಕೆ ಬರ್ತಕ್ಕಂಥ ಯೋಜನೆ ಯಾವಕ್ಕೂ ಕೂಡ ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದಾಗಲಿ, ಯಾರೇ ರೈತರು ಬಂದು ನಮ್ಮನ್ನು ಕೇಳಿದ್ರು ಕೂಡ ಇಲ್ಲ ಯೋಜನೆ ಅನುಷ್ಠಾನಕ್ಕೆ ಬರಲಿ, ಮೊದಲು ನೀರಿದ್ರೆ ನಮಗೆ ಮುಂದಿನ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಕೂಡ ಕಿವಿ ಮಾತು ಹೇಳಿ ದಯಮಾಡಿ ಯಾರೂ ಅಡ್ಡಿಪಡಿಸ್ಬೇಡಿ ಅಂತಕ್ಕಂಥ ಮಾಹಿತಿಯನ್ನು ನಾವು ಮೊದಲಿಂದ ಕೊಟ್ಟಿರೋದ್ರಿಂದ ಯಾರೂ ಕೂಡ ಆ ಥರ ಕೂಡ ಹೇಳಿದ್ದೇನೆ. ಖಂಡಿತ ಮುಂದಿನ ಸೋಮವಾರ ಅವರೆಲ್ಲರಿಗೂ ಕೂಡ ಅವ್ರ ಖಾತೆಗೆ ಹಣ ಜಮಾ ಮಾಡಿ ಅವ್ರಿಗೆ ಆದೇಶ ಪತ್ರ ಕೊಡ್ಸೋಕ್ಕೆ ನಾವು ಮುಂದಾಗ್ತದೆ. ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ಸೋಮವಾರ ನಾವು ಧರಣಿ ಕೂತ್ಕೊಂತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ. ಮಾಡಿ ಚೇಚೆ ಮಾಡೋದು, ಹೋರಾಟ ಮಾಡೋದಕ್ಕೆ ಯಾರಿಗೂ ಇದಿಲ್ಲ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಮಾಡ್ತಾ ಇರ್ತ ಕೆಲಸ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೋರಾಟ ನಾವು ಮಾಡಿದ್ದೇವೆ, ಅವರು ಮಾಡಲಿ, ಎಲ್ಲರೂ ಮಾಡಿ ಒಟ್ಟಿಗೆ ಈ ನೀರನ್ನ ತರಲಿಕ್ಕೆ ನಾವು ಮುಂದಾಗೋಣ. ಅದರಲ್ಲಿ ಇನ್ನೊಂದು ಸರ್ ಶೆಟ್ಟಿಗೆ ಅದೇ ಭಾಗದ ಜಾತಿ ಅಂತ ನಾನು ಜಾತಿ ಕಟ್ಕೊಂಡು ಹೋಗಿದ್ರೆ ಅವತ್ತು ನಮ್ಮ ಸಮಾಜದವ್ರನ್ನ ಬಿಟ್ಟು ಬೇರೆ ಸಮಾಜದವ್ರ ದೇವರು ಸರ್ವಧರ್ಮೋತ್ಸವ ಇವೆಲ್ಲ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇದೆಲ್ಲ ನಮ್ಗೆ ಆ ಥರ ಮನಸ್ಥಿತಿ, ಜಾತಿ ಬೀಜ ಬಿತ್ತುವಂಥ ಮನಸ್ಥಿತಿ ಇಲ್ಲ. ಈಗೇನೋ ಹೊಸದಾಗಿ ಹುಟ್ಟಾಕಕ್ಕೆ ಹೊರಟಿರಂಗೆ ಕಾಣ್ತಾರೆ ಇವರೆಲ್ಲ ಸೇರಿಕೊಂಡು. ಅದೆಲ್ಲ ಇಲ್ಲಿ ನಡೆಯಲ್ಲ ನಮ್ಮ ಕ್ಷೇತ್ರದಲ್ಲಿ. ನಾವು ಯಾರು ಕೂಡ ರಾಜಕಾರಣಿಗಳು ಜಾತಿಯಿಂದ ಯಾರನ್ನೂ ಕೂಡ ಬೆಳೆಸಿಲ್ಲ ನಮ್ಮ ಕ್ಷೇತ್ರನ. ಒಂದು ಖುಷಿಯಾಗ್ತಕ್ಕಂಥ ವಿಚಾರ ಏನಂದರೆ ಹಲವಾರು ವರ್ಷಗಳಾದಮೇಲೆ ಹೋರಾಟಗಾರರು ಒಂದು ಸ್ವಲ್ಪ ಬೀದಿಗಿಳಿಯೋದು ಪ್ರಾರಂಭ ಇವಾಗ ಕೆಲವು ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಅದು ಒಂಥರ ಖುಷಿ ತರ್ತಕ್ಕಂಥ ವಿಚಾರ.
ಈಗಾದರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನಾದರೂ ಕೂಡ ಭಾವಿಸ್ಕೋತೇನೆ. ಮೊದಲನೇದಾಗಿ ಏನು ನಮ್ಮಲ್ಲಿ 2011ರಿಂದ ಈ ಒಂದು ಹೇಮಾವತಿ ಕೆನಾಲ್ ಮುಖಾಂತರ ನೀರು ತರಬೇಕು ಅಂತ ಹಲವಾರು ರೀತಿಯಲ್ಲಿ ಹೋರಾಟಗಳು ನಡೀತಾನೆ ಇದೆ ಪ್ರಾರಂಭದಿಂದ. ಈ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಅಂದರೆ ನಾನು ಈಗಾಗಲೇ ಸದನದಲ್ಲೂ ಕೂಡ ಮಾತಾಡಿದ್ದೇನೆ. ಇದು ಅನುಷ್ಠಾನಕ್ಕೆ ಯಾವುದೇ ಒಂದು ಯೋಜನೆಗಳು, ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಕಾಮಗಾರಿಗಳಿರ್ಬೋದು, ಮೊದಲು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಮುಗಿಸಿ ನೀವು ಯೋಜನೆಗಳಿಗೆ ಅನುಷ್ಠಾನಕ್ಕೆ ತಂದರೆ ಇಷ್ಟು ಕುಂಠಿತ ಆಗಲ್ಲ ಅಂತಕ್ಕಂಥದ್ದು ನಾನು ಈಗಾಗಲೇ ವಾದ ಸದನದಲ್ಲಿ ಮಾಡಿದ್ದೀನಿ. ಇದು ಮುಂದಿನ ದಿನಗಳಲ್ಲಿ ಅದಾಗಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಕೂಡ ಸರ್ಕಾರಕ್ಕಿದೆ ಅಂತಕ್ಕಂಥದ್ದು ಮೊದಲನೇದಾಗಿ ತಮಗೆ ಸ್ಪಷ್ಟೀಕರಣಕ್ಕೆ ಬಯಸ್ತೇನೆ. ಈ ಒಂದು ನಮ್ಮ ಚಿಕ್ಕನಾಯಕನಹಳ್ಳಿ ಹೇಮಾವತಿ ಕ್ಯಾನಲ್ಗೆ ತಾವು ರಾಜನಾಯಕರೇ, ಖಂಡಿತ ನಮ್ದೆಲ್ಲದೂ ಕೂಡ ವಿರೋಧ ಇದೆ. ಇದೆಲ್ಲದೂ ಕೂಡ ನಾವು ಏನು KDP ಸಭೆ ಆದಾಗ ಒಂದು ನಿರ್ಣಯನೂ ಕೂಡ ಮಾಡಿಸಿದ್ವಿ. ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಯನ್ನ ಬೇರೆಯವ್ರಿಗೆ ಇದಾಗಬಾರ್ದು ಅಂತ ಈಗ 6 ತಿಂಗಳಿಂದ ನಾವು ರೆಸೊಲ್ಯೂಷನ್ ಕೂಡ ಅವ್ರ ಮುಖಾಂತರನೇ ಮಾಡಿಸಿದ್ದೀವಿ. ಏನಂತ ನಮ್ಮ ಜಿಲ್ಲೆ ನೀರನ್ನ ಬೇರೆ ಇದಕ್ಕೆ ಮಾಡಬಾರ್ದು ಅಂತ. ಈಗ ಯಾಕೋ ಅವರು ಯಾವ ಆಮೇಶಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ, DK ಶಿವಕುಮಾರ್ಗೆ ಒಪ್ಪಿಸ್ಲಿಕ್ಕೆ ಮೆಚ್ಚಿಸ್ಲಿಕ್ಕೋ ಏನೋ ಗೊತ್ತಿಲ್ಲ, ನಮ್ಮ ನೀರನ್ನ ಕೊಡಲಿಕ್ಕೆ ಇದರಲ್ಲೇ ಅಭ್ಯಂತರ ಇಲ್ಲ ಅನ್ನೋ ರೀತಿಗೆ ಮಾತಾಡ್ತಾರೆ. ಇವರಿಗೆ ನಾಚಿಕೆ ಆಗಬೇಕು. ಜೊತೆಗೆ ನಮ್ಮ ಜಿಲ್ಲೆ ಬಗ್ಗೆ ಒಂದು ಕಿಂಚಿತ್ತಾದರೂ ಅವ್ರಿಗೆ ಕಾಳಜಿ ಇದ್ದರೆ ನಮ್ಮ ನೀರು ನಮಗೆಲ್ಲ ಕೂಡ ಏನಾಗ್ತದೆ, ಇವ್ರ ಮಧ್ಯೆ ನಿಟ್ಟೂರು ಈ ಕಡೆಯಿಂದ ಇವರು ಡೈವರ್ಷನ್ ಮಾಡ್ಕೊಂಡು ತೊಗೊಂಡೋದ್ರೆ ಗುಬ್ಬಿ, ತುಮಕೂರು ಈ ಭಾಗಕ್ಕೆಲ್ಲ ಕೂಡ ಹೊಡೆತ ಆಗುತ್ತೆ. ಇದನ್ನು ಎಲ್ಲರೂ ಕೂಡ ವಿರೋಧ ಮಾಡ್ತೀವಿ ಪಕ್ಷಾತೀತವಾಗಿ. ಖಂಡಿತ ಇದ್ರ ಬಗ್ಗೆ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದಕ್ಕೆ ನಮ್ಮ ಜಿಲ್ಲೆಯ ಹಿತಾಸಕ್ತಿ ನೋಡಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೇವೆ. ಶಾಸಕರು ಮತ್ತು ಅಲ್ಲಿನ ಮುಖಂಡರು ನಾವು ರಕ್ತ ಕೊಟ್ಟಾದರೂ ನಾವು ನೀರು ತರ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟವ್ರೆ. ಈಗ ನಾವು ಅದೇ ಹೇಳೋದಲ್ಲ, ನಮ್ಮ ನೆಲ ಜಲ ಬಂದಾಗ ನಾವು ಕೂಡ ನಮ್ಮ ಸ್ವಾಭಿಮಾನ ಬಿಡಲ್ಲ ಅಂತ. ಅದು ಏನಾಗಿದೆ, ಅದು ಬರೀ ಅವ್ರ ಕುಟುಂಬದ ರಾಜಕೀಯ ನಡೀತಾ ಇದೆ. DK ಶಿವಕುಮಾರ್ ಅವ್ರ ಬಾಮ ಇದಂಗೆ ಅವನ ಎಂತ ಬಾಮ ಇದಲ್ಲ, ಕಾಂಗ್ರೆಸ್ ಮುಖಂಡರು ಮುಖಂಡರ ಪ್ರಶ್ನೆ ಬಂದಿಲ್ಲ. ಅಲ್ಲಿ ಬಂದಿರತಕ್ಕಂಥದ್ದು ಅವ್ರ ಷಟ್ಕ, DK ಶಿವಕುಮಾರ್ ಅವ್ರ ಷಟ್ಕ ರಂಗನಾಥ್ ಅವರು, ಡಾಕ್ಟರ್ ರಂಗನಾಥ್ ಅವರು. ಹಾಗಾಗಿ ಅವನ ಇದನ್ನು ಉಳಿಸೋಕ್ಕೋಸ್ಕರ ಆ ಥರ ಯೋಜನೆಗಳು ಈಗ ಏನಾಗಿದೆ, ಯೋಜನೆಗಳು ಅವರವರ ಕುಟುಂಬಕ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹೊರಟಿದ್ದಾರೆ ಇವರೆಲ್ಲ. ಅದನ್ನು ದಯಮಾಡಿ ತಪ್ಪಿಸ್ಬೇಕು. ಇದಕ್ಕೆ ನಮ್ಮ ಪರಮೇಶ್ವರ್ ಅವರು ಯಾವತ್ತೂ ಕೂಡ ಕೈ ಜೋಡಿಸ್ಬಾರ್ದು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ಜಿಲ್ಲೆಯ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗಿರೋಣ ಅಂತ ಎಲ್ರಿಗೂ ಕೂಡ ಒಂದು ಸಂದೇಶವನ್ನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಈಗ ಗುಬ್ಬಿಯಿಂದ ನಾಳೆ ಗುಬ್ಬಿಗೆ ಕೊನೆ ಆಗುತ್ತೆ, ಮುಂದಕ್ಕೆ ಹೋಗಲ್ಲ ಅನ್ನೋದೊಂದು ಎಲ್ಲರದು ವಾದ. ಇಲ್ಲ, ಅದಕ್ಕೆ ಈಗ ಗುಬ್ಬಿ ಶಾಸಕರ ಹತ್ರನೂ ಕೂಡ ಮಾತಾಡ್ತೀವಿ, ಬೇರೆ ಕಾಂಗ್ರೆಸ್ನ ಶಾಸಕರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಮಾತಾಡ್ತೀವಿ. ಮಂತ್ರಿಗಳು ಕೂಡ ಅವರ ಒಂದು ಮಾತನ್ನ ಹಿಂತಕ್ಕೋಬೇಕು. ದಯಮಾಡಿ ಇವತ್ತು ಅದರಿಂದ ಏನಾಗಲ್ಲ, ನಾವು ಅಲ್ಲಿಗೆ ಇದನ್ನು ಹಾಕಿ ನಾವು ಕಾಡ ಹಾಕಿ ನಾವು ನೀರನ್ನ ಕೊಡ್ತೀವಿ ಅಂತ ಏನೋ ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬರು. ಖಂಡಿತ ವಾಪಸ್ ತಗೊಳ್ಳಿವಿ. ಯೋಜನೆ ಆಗೋವರೆಗೂ ಅಷ್ಟೇ ಅದೆಲ್ಲ. ಆಮೇಲೆ ನಿಮ್ಮ ದಬ್ಬಾಳಿಕೆನಲ್ಲಿ ಅವ್ರು ನೀರು ಹೆಂಗೆ ತೊಗೊಂಡು ಹೋಗ್ತಾರೆ ನಮಗೆಲ್ಲ ಗೊತ್ತು. ಹಂಗಾಗಿ ಅದನ್ನು ಯೋಜನೆನೇ ಅನುಷ್ಠಾನ ರದ್ದು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾದ ರೈತರ ವಿರುದ್ಧದ ಕೇಸ್ ಹಿಂಪಡೆಯಲು ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೇಮಾವತಿ ನೀರು ಹಂಚಿಕೆ ವಿಚಾರದಲ್ಲಿ ಮಾಗಡಿಗೆ ಹೇಮಾವತಿ ನೀರು ನೀಡಲು ತುಮಕೂರಿನ ರೈತರು ಪ್ರತಿಭಟಿಸುತ್ತಿರುವಾಗ 2 ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ರೈತರ ಜೊತೆ ಸರ್ಕಾರ ಚರ್ಚಿಸಬೇಕಿತ್ತು. ಸರ್ಕಾರ ಈ ಕೆಲಸ ಮಾಡದೆ ಬೆದರಿಕೆ ಹಾಕುವುದು ಒಳ್ಳೆಯದಲ್ಲ. ರೈತರು ಪಟಾಧೀಶರು ಜನಪ್ರತಿನಿಧಿಗಳ ಮೇಲೆ ಕೇಸ್ ಹಾಕಬಾರದು ಎಂದಿದ್ದಾರೆ. 2 ಜಿಲ್ಲೆಯ ಮುಖಂಡರುಗಳನ್ನು, ಚುನಾಯಿತ ಪ್ರತಿನಿಧಿಗಳನ್ನ ಕೂತರಿಸಿ ಯಾರಿಗೆ ಎಷ್ಟು ನೀರು ಬರಬೇಕು, ತುಮಕೂರಿಗೆ ಎಷ್ಟು ನೀರು ಬರಬೇಕು, ಕುಣಗಲ್ ಭಾಗಕ್ಕೆ ಎಷ್ಟು ನೀರು ಹೋಗಬೇಕು, ಅಗ್ರಿಮೆಂಟ್ ಅಲ್ಲಿ ಏನಿದೆ, ಯಾವ ಕೆನಲ್ ಮುಖಾಂತರ ತಗೊಂಡು, ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್, ಯಾವುದು ಇದು ಎಕ್ಸ್ಪ್ರೆಸ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ತುಮಕೂರು ಅವ್ರು ಕೇಳ್ತಾ ಇರೋದು. ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ. ಮತ್ತೆ ನಮಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ. ಈ ತರದೆಲ್ಲ ಸಮಸ್ಯೆಗಳಿದೆ. ಅದಕ್ಕೆ ಸರ್ಕಾರದ ಏನ್ ನೀರಾವರಿ ತಜ್ಞರಿದ್ದಾರೆ, ಸರ್ಕಾರದ ಸೆಕ್ರೆಟರಿಗಳು, ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು 2 ರೈತರಿಗೂ ಇದು ಅನ್ಯಾಯ ಆಗಲ್ಲ ಅಂತ ಎಕ್ಸ್ಪ್ಲೇನ್. ಅದು ಬಿಟ್ಟುಬಿಟ್ಟು ನಾನು ಮಾಡೇ ಮಾಡ್ತೀನಿ, ನಾನು ಇದೇ ಭಾಷೆ, ನಾನು ಬಹಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ, ನಾನೇನ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ರೆ ಯಾರು ಇರಲ್ಲ, ಈ ತರದೆಲ್ಲ ಧಮಕಿಗಳು ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ. ಇಬ್ರು ನಮ್ಮವರೇ. ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನ
ಸಮಭಾವದಿಂದ ನೋಡಬೇಕು. ಅದು ಬಿಟ್ಬಿಟ್ಟು ದಾದಾಗಿರಿ ಮಾಡೋದು, ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು, ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು, ಸುಮಾರು 100ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ. ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ. ಹಾಳಾಗೋಯ್ತು, ಎಲ್ಲ ನಿಮ್ಮ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೂ ಇಲ್ಲ. ಅಲ್ಲಿರುವಂತ ಶಾಸಕರು ಗುಬ್ಬಿ ಶ್ರೀನಿವಾಸ್ ಅವರು ದಂಗೆ ಎದ್ದಿದ್ದಾರೆ. ನನ್ನ ಕ್ಷೇತ್ರ ಮುಖ್ಯ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಅವರು. ಮತ್ತೆ ಈ ಹೆದರಿಕೆ ಬೆದರಿಕೆಗೆ ನಾನು ಯಾರ ಅನ್ನದಲ್ಲೂ ನಾನಿಲ್ಲ, ಯಾರ ಮನೆ ಅನ್ನನೂ ನಾನು ತಿಂತಾ ಇಲ್ಲ, ನನ್ನ ಮನೆ ಅನ್ನ ತಿಂತಾ ಇರೋದು ನಾನು ಇದಕ್ಕೆಲ್ಲ ಬೆದರಲ್ಲ, ನಾನು ಈ ಹೋರಾಟಕ್ಕೆ ಬೆಂಬಲ ಮಾಡ್ತೀನಿ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಈ ವಿಚಾರಕ್ಕೆ ಸಂಬಂಧ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ. ಈಗ ಅವ್ರ ಶಾಸಕರನ್ನೇ ಅವರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ ಜಿಲ್ಲೆನೇನ್ ಕಂಟ್ರೋಲ್ ಮಾಡ್ತಾರೆ, ಇನ್ನು ರಾಜ್ಯವನ್ನೇನ್ ಕಂಟ್ರೋಲ್ ಮಾಡ್ತಾರೆ? ಓಪನ್ ಆಗಿ ಮಾತಾಡಿದ್ದಾರೆ ಅವ್ರ ಶಾಸಕರು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತರ ಎತ್ತುಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು, ಅದು ಚುನಾಯಿತ ಪ್ರತಿನಿಧಿಯು ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ. ನಿಮ್ ತಪ್ಪಿಂದ ಆಗಿರೋದು. ಈ ಗಲಾಟೆ ಆಗಕ್ಕೆ ನೀವೇ ಕಾರಣ. ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗಕ್ಕೆ ಮುಂಚೆನೆ ನೀವು ಅವ್ರನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ ಕನ್ವಿನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು. ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ, ದೌರ್ಜನ್ಯ ಮುಖಾಂತರ ಅಂದ್ರೆ ಅದೆಲ್ಲ ನಡೆಯಲ್ಲ. ಇನ್ನ ನಿಮ್ಗಿರೋದು ಮುಗ್ದೋಯ್ತು. ಅವಾಗೆ 2 ವರ್ಷ 11 ತಿಂಗಳು ಮಾತ್ರ ಉಳಿದಿದೆ ನಿಮ್ಗೆ. ನಿಮ್ ಟರ್ಮು ಮುಗ್ದೋಯ್ತು ಆಲ್ಮೋಸ್ಟ್ ಆಲ್. ಇನ್ನು 2 ವರ್ಷ 11 ತಿಂಗಳು ಉಳಿದಿದೆ ನಿಮ್ಗೆ. ಅದು ಗ್ಯಾರಂಟಿ ಇಲ್ಲ. ಈ DK ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರಲ್ಲ. ಅದು ಅಕ್ಟೋಬರ್ ಅಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಜೂನ್ 4ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಿಶ್ರತಳಿ ಕರು ಪ್ರದರ್ಶನ ನಡೆಯಲಿದೆ ಎಂದು ತುಮೂಲ್ ನಿರ್ದೇಶಕ SR ಗೌಡ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಕಚೇರಿಯಲ್ಲಿ ಮಾತನಾಡಿದ ಅವರು, ಜೂನ್ 4ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಿಶ್ರ ತಳಿ ಕರುಗಳ ಪ್ರದರ್ಶನ ನಡೆಯಲಿದ್ದು, ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಹಲವಾರು ಸೌಲಭ್ಯ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ರಕ್ತದಾನ ಶಿಬಿರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ರೈತ ಬಾಂಧವರು ಹಾಗೂ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ SR ಗೌಡ ಮನವಿ ಮಾಡಿದರು. ಟ್ರಸ್ಟ್ನ ವತಿಯಿಂದ ಏನು ನಮ್ಮ ಹಾಲು ಉತ್ಪಾದಕ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು 1 ಲಕ್ಷ ಲೀಟರ್ ಹಾಲು ಶೇಖರಣೆ ಮಾಡತಕ್ಕಂಥ ಒಂದು ಸಂಕಲ್ಪ ದಿನವನ್ನ ಆ ದಿನ ನಾವು ಆಚರಿಸಲಾಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ, ರೈತ ಪರ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಇವತ್ತು ಹಲವಾರು ಆಸ್ಪತ್ರೆಗಳಿಂದ ಮತ್ತು ಪ್ರತಿಷ್ಠಿತ ಆಸ್ಪತ್ರೆಗಳಾಗಿರ್ತಕ್ಕಂಥ MS ರಾಮಯ್ಯನವರು ಹಾಗೂ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ಗಳು ಹಾಗೂ ಸಿದ್ಧಗಂಗಾ ಆಸ್ಪತ್ರೆಯ ಡಾಕ್ಟರ್ಗಳು ಮತ್ತು ನಮ್ಮ ಕಿದ್ವಾಯಿ ಆಸ್ಪತ್ರೆಯ ಡಾಕ್ಟರ್ಗಳು, ಶ್ರೀದೇವಿ ಆಸ್ಪತ್ರೆಯ ನಮ್ಮ ಡಾಕ್ಟರ್ಗಳು, ಇದೇ ರೀತಿ ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ನಮ್ಮ ವೈದ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಲ್ಲಿನ ನಮ್ಮ ರೈತರಿಗೆ, ರಾಸುಗಳಿಗೆ ಇವತ್ತು ವಿಮಾ ಚೆಕ್ ಅನ್ನು ನೀಡ್ತಕ್ಕಂಥದ್ದು, ಮತ್ತೆ ನಮ್ಮ ಮೃತಪಟ್ಟಿರ್ತಕ್ಕಂಥ ಉತ್ಪಾದಕರಿಗೂ ಕೂಡ ಅವ್ರಿಗೂ ಕೂಡ ಪರಿಹಾರ ಧನವನ್ನು ಕೊಡ್ತಕ್ಕಂಥದ್ದು, ಮತ್ತೆ ನಮ್ಮ ಉತ್ಪಾದಕರಿಗೆ ಏನು ಒಂದು ಚಾಪ್ ಕಟ್ಟು, ಮಿಲ್ಕಿಂಗ್ ಮಿಷಿನು ಮತ್ತು ಮೇವಿನ ಜೋಳವನ್ನ ಈ ರೀತಿ ಹಲವಾರು ಸವಲತ್ತುಗಳನ್ನ ಕೊಡ್ತಕ್ಕಂಥ ಈ ಮಹತ್ವ ಕಾರ್ಯಕ್ರಮಕ್ಕೆ, ಅದೇ ರೀತಿ ಈ ಒಂದು ಉಚಿತ ಆರೋಗ್ಯ ಶಿಬಿರದಲ್ಲಿ ಹಲವಾರು ಕಾರ್ಯಗಳಿಂದ ನಡೀತಾ ಇರ್ತಕ್ಕಂಥ ನಮ್ಮ ಏನು ಉತ್ಪಾದಕರಿಗೆ ಮತ್ತು ರೈತ ಬಾಂಧವರಿಗೆ
2024-25ನೇ ಸಾಲಿನ ಶಿಕ್ಷಣ ಭೀಷ್ಮ ಪ್ರಶಸ್ತಿಯನ್ನ ರಾಜಯೋಗಿ ಡಾಕ್ಟರ್ ಮಹೇಂದ್ರಪ್ಪ PH ಪಡೆದಿದ್ದು, ಶಿಕ್ಷಣ ಕ್ಷೇತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗೆ ಅವರಿಗೆ ಈ ಪ್ರಶಸ್ತಿ ಸಂದಿದೆ. ಪ್ರತಿ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಜೀವಮಾನ ಸಾಧನೆಗಾಗಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಇವರ ವತಿಯಿಂದ ಶಿಕ್ಷಣ ಭೀಷ್ಮ ಪ್ರಶಸ್ತಿಯನ್ನ ನೀಡಲಾಗುವುದು. ಈ ಬಾರಿ 2024-25ರ ಅವಧಿಯ ಪ್ರಶಸ್ತಿಯನ್ನ ರಾಜಯೋಗಿ ಡಾಕ್ಟರ್ ಮಹೇಂದ್ರಪ್ಪ PH ಅವರು ಪಡೆದಿದ್ದು, ಶಿಕ್ಷಣ ಕ್ಷೇತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾಡಿರುವ ಸೇವೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತು ತುಂಬ ಸಂತೋಷ ಅನ್ನಿಸ್ತದೆ. ಕಾರಣ ಏನಂತಂದರೆ, ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈ ನವದೆಹಲಿ ಈ ಸಂಸ್ಥೆ ವತಿಯಿಂದ ಶಿಕ್ಷಣ ಭೀಷ್ಮ ಪ್ರಶಸ್ತಿಯನ್ನು ಜೀವಮಾನ ಸಾಧನೆಗಾಗಿ ನೀಡಿದೆ. ಅಂದರೆ ಶಿಕ್ಷಣ ಕ್ಷೇತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ನನಗೆ ಈ ಪ್ರಶಸ್ತಿ ಲಭಿಸಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥವರೆಲ್ಲರನ್ನೂ ಸಹಿತ, ವಿಶೇಷವಾಗಿ ನಾನು ಶಿರಾದ ಜನತೆಯನ್ನು ಹಾಗೂ ಶಿರಾದಲ್ಲಿ ನನಗೆ ಎಲ್ಲರೂ ಸಹಿತವಾಗಿ ನನಗೆ ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಏನಾದರೂ ಒಂದು ಕೆಲಸ ಅಥವಾ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅದು ಸರ್ಕಾರಿ ಕಾಲೇಜುಗಳಿರ್ಬೋದು ಅಥವಾ ಕುಂಚಿಟಿಗರ ಸಂಘ ಕಾಲೇಜ್ ಇರ್ಬೋದು, ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳು ಸಹಿತವಾಗಿ ನನಗೆ ಅಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಬಹುಶಃ ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಹಾಗಾಗಿ ಎಲ್ರಿಗೂ ಸಹಿತವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ನನಗೆ ಅಲ್ಲಿನ ಶಾಸಕರು ಸನ್ಮಾನ್ಯ ಶ್ರೀ TB ಜಯಚಂದ್ರ ಸರ್ ಅವರು, ಅಲ್ಲಿನ ಅನೇಕ ಸಂಘ ಸಂಸ್ಥೆಗಳ ಒಟ್ಟಿಗೆ ನಾನು ಒಡನಾಟವನ್ನು ಹೊಂದಿದ್ದಾಗ ಅವರು ನನಗೆ ಕೊಟ್ಟಂಥ ಸಹಕಾರ ಅಪೂರ್ವವಾದುದು ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ. ಜೊತೆಗೆ ನನ್ನ ಮಾಧ್ಯಮ ಮಿತ್ರರು ಎಲ್ಲರೂ ಸಹಿತ, ಇಲ್ಲಿ ಹೆಸರು ಹೇಳಿದರೆ ಒಬ್ಬರು ಇಬ್ಬರದ್ದು ಹೇಳ್ದಂಗೆ ಆಗ್ತದೆ, ವಿಶೇಷವಾಗಿ ಎಲ್ಲರೂ ಸಹಿತವಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದು ಯೂಟ್ಯೂಬ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಎಲ್ಲರೂ ಸಹಿತ ಎಲ್ಲರೂ, ಹಾಗೆ ಅನೇಕ ವೇದಿಕೆಗಳ ಸಂಘ ಸಂಸ್ಥೆಗಳ ವೇದಿಕೆಗಳಲ್ಲಿ ನನಗೆ ನನ್ನ ಅಭಿಪ್ರಾಯಗಳನ್ನ ಮಂಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಿರ್ಬೋದು. ಇವೆಲ್ಲರೂ ಸಹಿತವಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವು ಸಹಕಾರ ಇಲ್ಲ ಅಂತ ಹೇಳಿದ್ರೆ ನನಗೆ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯತೆ ಆಗ್ತಿರಲಿಲ್ಲ. ಹಾಗೆಯೇ ಪ್ರಶಸ್ತಿಗಳು ಬಂದಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಸಮಾಜ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಮತ್ತು ನಮ್ಮೆಲ್ಲ ಸಾರ್ವಜನಿಕರು ನಮ್ಮ ದೃಷ್ಟಿಕೋನ, ನಮ್ಮಿಂದ ಸಮಾಜ ಆಶಿಸ್ತಕ್ಕಂಥದ್ದು ಸಹಿತವಾಗಿ ಹೆಚ್ಚಿನದಾಗಿ ನಮ್ಮಿಂದ ಆಶೆಯನ್ನು ನಿರೀಕ್ಷೆಯನ್ನು ಮಾಡ್ತದೆ. ಹಾಗಾಗಿ ಅವರ ಆಶಯ ನಿರೀಕ್ಷೆಗಳಿಗೆ ಹುಸಿಯಾಗದಂತೆ ಆ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಮತ್ತು ಇನ್ನು ಮುಂದೆ ಸಹಿತ ನನ್ನ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು ವಿಶೇಷವಾಗಿ ಒಂದು ಪತ್ರಿಕೆಯ ಸಂಪಾದಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅದು ವಿಶ್ವ ಸೇವಾಂಜಲಿ ಅಂತೇಳಿ ನಮ್ಮ ಮೌಂಟ್ ಅಬು ರಾಜಸ್ಥಾನದಿಂದ ಹೊರಡ್ತದೆ. ಸೊ ಈ ಸೇವೆಯನ್ನು ಮಾಡಲಿಕ್ಕೆ, ಮತ್ತು ಇಲ್ಲಿ ಒಂದು ಶಿಕ್ಷಣ ವಿಭಾಗ ಇದೆ, ಅದರ ಒಂದು ಎಕ್ಸಿಕ್ಯೂಟಿವ್ ಮೆಂಬರ್ ಸಹಿತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮೌಂಟ್ ಅಬುವಿನ ಶಿಕ್ಷಣ ವಿಭಾಗದ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಮತ್ತು ಸೇವಾಂಜಲಿ ಪತ್ರಿಕೆಯ ಸಂಪಾದಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಅವಕಾಶಕ್ಕಾಗಿ ನಾನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಎಲ್ಲ ನನ್ನ ಸೋದರ ಸೋದರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹೀಗಾಗಿ ನನಗೆ ಈ ಪ್ರಶಸ್ತಿ ಯಾವಾಗಲೂ ನಮ್ಮನ್ನು ಮುನ್ನಡೆಸಲಿಕ್ಕೆ ನಮಗೊಂದು ಟಾನಿಕ್ ಇದ್ದಾಗೆ ಉತ್ಸಾಹವನ್ನು ತಂದುಕೊಡ್ತದೆ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳು. ಓಂ ಶಾಂತಿ. ಎತ್ತಿನಹೊಳೆ ನೀರಾವರಿ ಯೋಜನೆಯಲ್ಲಿ ಶಿರಾ ತಾಲೂಕಿಗೆ ಲಭ್ಯವಿರುವ ನೀರನ್ನ ಕೆರೆಗಳಿಗೆ ಹರಿಸದೆ ದೊಡ್ಡ ಕೆರೆಗಳನ್ನು ಗುರುತಿಸಿ ಅಲ್ಲಿ ಎತ್ತಿನಹೊಳೆ ಯೋಜನೆಯಿಂದ ಲಭ್ಯವಾಗುವ ನೀರನ್ನು ಶೇಖರಣೆ ಮಾಡಿ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಕ್ರಿಯಾ ಯೋಜನೆ ರೂಪಿಸುತ್ತೇವೆ ಎಂದು ಶಾಸಕ TB ಜಯಚಂದ್ರ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 245 ಕುಡಿಯುವ ನೀರಿನ ಟ್ಯಾಂಕುಗಳಿದ್ದು ಇನ್ನು 265 ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಸುಲಭವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಆದ್ಯತೆ ನೀಡಿ ಕೇಂದ್ರ ಸರ್ಕಾರಕ್ಕೆ 500 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅನುದಾನ ನೀಡುವಂತೆ ಮನವಿ ಮಾಡಲಾಗಿದ್ದು, ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಅತಿ
ಶೀಘ್ರದಲ್ಲಿಯೇ ಕ್ರಿಯಾ ಯೋಜನೆಗೆ ಅನುಮತಿ ದೊರೆಯಲಿದೆ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನೀಗಲಿದೆ. ಇದಲ್ಲದೆ ಹೇಮಾವತಿ, ಅಪಾರಭದ್ರಾ ನೀರಾವರಿ ಯೋಜನೆಗಳು ಶಿರಾ ತಾಲೂಕಿನಲ್ಲಿ ಮತ್ತಷ್ಟು ಅಂತರ್ಜಲ ಹೆಚ್ಚಿಸಲಿದೆ. ಶಿರಾ ನಗರ ಅಭಿವೃದ್ಧಿಗೆ ಪೂರಕವಾದ ರೈಲ್ವೆ ಯೋಜನೆ 2028ಕ್ಕೆ ಪೂರ್ಣಗೊಳ್ಳಲಿದ್ದು, ರೈಲು ಶಿರಾ ಮಾರ್ಗವಾಗಿ ಚಲಿಸಲಿದೆ. ಗೌಡಗೆರೆ ಗ್ರಾಮ ಹೋಬಳಿ ಕೇಂದ್ರವಾಗಿದ್ದು, ಇಲ್ಲಿನ ನೂತನ ನಾಡ ಕಚೇರಿ ಮತ್ತು ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎನ್ ಮಂಜುಳಾ ಗೌಡಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರಾದ ಪುಷ್ಪ, ರಮಾಮಣಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಟ್ರಂಕ್ ಕಾಲ್ ಮಾಡ್ಬೇಕಾಯ್ತು. ಈಗೇನ ಇಲ್ಲ, ಬ್ರಹ್ಮಾಂಡನೇ ನಿಮ್ ಕೈಲೈತೆ. ಅಮೆರಿಕಕ್ಕೂ ಫೋನ್ ಮಾಡ್ತೀರಿ, ಜಯಚಂದ್ರಗೂ ಫೋನ್ ಮಾಡ್ತೀರಿ, ಯಾರು ಬೇಕಾದ್ರೂ ಫೋನ್ ಮಾಡ್ತೀರಿ. ಇದು ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ. ಆದ್ರೆ ಬಳಕೆ ಆಗೋದ್ರ ಜೊತೆಗೆ ಜವಾಬ್ದಾರಿಕೆನೂ ಕಡಿಮೆ ಆಗ್ತಾ ಇದೆ. ನಿಮ್ಮ ಜವಾಬ್ದಾರಿಕೆ ಕಡಿಮೆ ಆಗ್ತಿರೋದಕ್ಕೆ ಎಲ್ಲಿ ವೆಂಕಟೇಶ್ ಮೂರ್ತಿ ಏನ್ ಹೇಳಿದ್ರು ಇಷ್ಟತ್ತು 1.5 ಕೋಟಿಯಿಂದ ಸಾಲದು. ನಾಗರಿಕತೆ ಎಲ್ಲಿ ಇರುತ್ತೆ, ವಿದ್ಯಾವಂತರು ಎಲ್ಲಿರ್ತಾರೆ, ನೀನು ಹೆಚ್ಚು ಸರ್ಕಾರದ ಯೋಜನೆಗಳನ್ನ ಪ್ರಯೋಜನ ಪಟ್ಕೊಳ್ತಕ್ಕಂಥ ರೀತಿಯಲ್ಲಿ ಅದು ಹೋಗ್ಬೇಕಾಗುತ್ತೆ. ಇದನ್ನ ಎಲ್ಲೋ ಒಂದು ಕಡೆಗೆ ನಿಮಗೆ ಮೂಲಭೂತ ಸೌಕರ್ಯವನ್ನ ಗ್ರಾಮಕ್ಕೆ ಆಗ್ತಕ್ಕಂಥದ್ದನ್ನ ಕೊಡ್ಬೇಕಾದಾಗ ನೀವು ಕ್ರಿಯಾಶೀಲವಾಗಿ ಪಂಚಾಯತಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಗಂಗಮ್ಮ ಚುರುಕಾಗಿದ್ದು ಬರೀ ಮದ್ದಕ್ಕನಳಿಗೆ ಹುಡ್ಕೊಂಡು ಅಡಿಗೆ ಮಾಡಿ ಕಾಲಗಳದ್ರ ಪ್ರಯೋಜನ ಆಗೋದಿಲ್ಲ. ಅದನ್ನೆಲ್ಲ ರೀತಿಯಾಗಿ ನೀವು ಅಭಿವೃದ್ಧಿ ಅಂತ ಬಂದಾಗ ರಾಗ ದ್ವೇಷ ಇಲ್ಲದೆ ರೀತಿಯಲ್ಲಿ, ಜಾತಿ ಭಾವನೆ ಏನೂ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲರೂ ಕೂಡ ಒಂದಾಗಿ ಹೋದಾಗ ಅದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ, ಸೌಕರ್ಯ ಆಗೋದಕ್ಕೆ ಸಾಧ್ಯ ಆಗ್ತದೆ. ನೀವು ಯಾವ ರೀತಿಲೂ ಕೂಡ ಭದ್ರಾ ನೀರ್ ತರ್ತೀನೋ ಅಥವಾ ಇನ್ನೊಂದು ನೀರ್ ತರ್ತೀನೋ ಏನೋ ಮಾಡ್ತೀನಿ, ನಿಮ್ಮ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡೋ ಪ್ರಯತ್ನ ಪಡ್ತೀವಿ. ತರ್ತೀನಿ ಅಂತ ಹೇಳಿ ಬರೀ ಪೈಪ್ ಹಾಕ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ, ನೀರ್ ತರ್ಬೇಕು. ಈಗ ಹೇಮಾವತಿ ನೀರ್ ತರ್ಬೇಕಾದಾಗ ಪೈಪ್ ಹಾಕ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆದಾಗ್ಯೂ ಕೂಡ ನನ್ನ ಮೇಲೆ ಹಠ ಮಾಡಿದ್ರು. ನಾನು ಯಾರಿಗೂ ಕೇರ್ ಮಾಡಲಿಲ್ಲ, ಪೈಪ್ ಹಾಕದಲ್ಲೇ ನೀರ್ ತಂದೆ. 6 ತಿಂಗಳು ಹೋದ ವರ್ಷ 6 ತಿಂಗಳು ನೀರು ಹರಿಸಿದ್ರಿಂದ ಮಾರೇಗೌಡ ಎಲ್ಲಾ 64 ಬ್ಯಾರೇಜ್ ತುಂಬುದು, 34 ಕೆರೆಗಳು ತುಂಬುದು. ಆ ತುಂಬಿದ್ರಿಂದಲೇ ಇವತ್ತು ಅಂತರ್ಜಲ. ನಾಗೇಂದ್ರಪ್ಪ ಎಲ್ ಬೇಕಾದ್ರೂ ಫೋಟೋ ಬಿಡ್ತಾನೆ, ಇವ್ ನೋಡುವ ಜಲ ಹೆಂಗ್ ಬರ್ತದೆ ಅಂತ ಹೇಳಿ. ಅದೇ ನನ್ನ ಗುರಿ. ಆ ಉದ್ದೇಶ ಸಾಧನೆ ಆಗ್ಬೇಕಾದಾಗ ಒಂದು ತರ ಎಲ್ಲ ನಾನಾ ರೀತಿಯಾದಂತ ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಬಹಳ ಸಂತೋಷ ಆಗಿದೆ ನಿಮ್ ಊರಿಗೆ ಬಂದು ನಿಮ್ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಏನಾಗ್ಲಿ ಇವತ್ತು ನಿಮ್ಮ ನಾಡ ಕಚೇರಿ ಮತ್ತು ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಹರೀಶಿದ್ದಾರೆ, ಅವ್ರ ಆದ್ಯತೆ ಕೊಡ್ತಾರೆ. ಅವ್ರು ಕೇಳಿದಾಗ ನಾನು ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಮೇನ್ ರೋಡ್ ಅಲ್ಲೇನೆ ಅದಕ್ಕೊಂದು ಅನುದಾನ ಕೊಡ್ಬೇಕು. ನಮ್ ಸಾಹೇಬರಿಗೆ ಎಲ್ಲಾರು ದಯವಿಟ್ಟು ಕೊಟ್ಟಿದ್ರಿ ಜಾಗ. ನಾನು 60-40 ಕೊಟ್ಟಿದ್ದೀನಿ ಸರ್. ಈ ಕೊಟ್ಟಿರೋ 10 ಗುಂಟೆ. 2 ಪಕ್ಕನೇ ಇದೆಯಾ? ಅದು ಗೌಡಗೆರೆ ಗೊಲ್ಲರಟ್ಟಿ ಕ್ರಾಸ್ ಅಲ್ಲಿ ಇದೆ ಅಣ್ಣ. ಇದು ಇಲ್ಲಿ ಊರಲ್ಲಿ ಈ ಕಡೆ ಇದೆ. ಇಂದು ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಭೇಟಿ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿ, ರಾಜ್ಯದಲ್ಲಿನ ಹಲವು ರೈಲ್ವೆ ಮಾರ್ಗಗಳ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಶಾ ಅವರಿಗೆ ಮಾಹಿತಿ ನೀಡಿದರು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದು, ತುಮಕೂರು ಜಿಲ್ಲೆಯಲ್ಲಿನ ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿ, ರಾಜ್ಯದಲ್ಲಿನ ಹಲವು ರೈಲ್ವೆ ಮಾರ್ಗಗಳ ಕಾಮಗಾರಿಗಳು ನಡೆಯುತ್ತಿರುವ ಬಗ್ಗೆ ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿಡುವ ಪ್ರಸ್ತಾವನೆಯ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಬಳಿ ವಿನಂತಿಸಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.